ವೆಲ್ಕಮ್ ಟು ಮಂಗಳ ಫುಡ್ ಚಾನಲ್. ಇವತ್ತು ಮಾಡುವ ರೆಸಿಪಿ ಬಟಾಣಿ ಮೊಳಕೆ ಕಟ್ಟಿರೋ ಬಟಾಣಿ ಸಾರು ಯಾವ ಥರ ಮಾಡೋದಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 2 ವಾರ ಆಗಿತ್ತು ವಿಡಿಯೋ ಮಾಡಿಲ್ಲ, ಹುಷಾರಿದ್ದಿಲ್ಲ, ಸಾರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 7-8 ಬೆಳ್ಳುಳ್ಳಿ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ 4 ಕಟ್ ಮಾಡ್ಕೊಂಡಿರೋದು, ಟೊಮಾಟೊ 1-2 ಟೊಮಾಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಪುದೀನ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುರಿದಂಥ ಕೊಬ್ಬರಿ 1 ಹಿಡಿ ಇದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಒಂದೂವರೆ ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ 1 ಸ್ಪೂನು, ಅರ್ಧ ಸ್ಪೂನ್ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಮೊಳಕೆ ಕಟ್ಟಂಥ ಬಟಾಣಿ ಹಾಕೋಣ. ಬದನೆಕಾಯಿ, ಆಲೂಗಡ್ಡೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡೋಣ. ಮಸಾಲೆ ಆರೈತೆ, ಇದನ್ನು ರುಬ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರಲ್ಲಿ ಮಸಾಲೆ ಹಾಕಿ ನುಣ್ಣಗೆ ರುಬ್ಬೋಣ. ಬಟಾಣಿ, ಆಲೂಗಡ್ಡೆ ಎಲ್ಲ ಬೇಯ್ದೈತೆ, ಮಸಾಲೆ ಸೇರಿಸೋಣ. ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ 1 ಅರ್ಧ ಸ್ಪೂನು, ಎಣ್ಣೆ ಇಟ್ಕೊಂಡು ಒಂದು ಬಾಣಲಿಲಿ ಸಾಸಿವೆ ಸ್ವಲ್ಪ, ಜೀರಿಗೆ, ಸಾಸಿವೆ 2, ಒಂದು ಈರುಳ್ಳಿ, 1 ಗಡ್ಡೆ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾರು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.